ಸಿಎಂಗೆ ಕ್ಲೀನ್ ಚಿಟ್ ಬೆನ್ನಲ್ಲೇ ಇಡಿ ಆಕ್ಟಿವ್ ಆಗಿದೆ. ಮೂಡಾ ಹಗರಣದ ತನಿಖೆ ಮತ್ತಷ್ಟನ್ನು ಚುರುಕುಗೊಳಿಸೋದಕ್ಕೆ ಜಾರಿ ನಿರ್ದೇಶನಾಲಯ ಇದೀಗ ತೀರ್ಮಾನವನ್ನು ಮಾಡಿಕೊಂಡಿದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮೂಡಾ ಅಧಿಕಾರಿಗಳಿಗೆ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಸಿಎಂಗೆ ಲೋಕಾಯುಕ್ತ ವರದಿಯಲ್ಲಿ ನೋಡಿದಂಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. ಕೋರ್ಟಿಗೆ ಅದನ್ನ ಸಬ್ಮಿಟ್ ಕೂಡ ಮಾಡಲಾಗಿದೆ. ಈ ಬೆನ್ನಲ್ಲೇ ಈಗ ಇಡಿ ಅಲರ್ಟ್ ಆಗಿದೆ. ಮೂಡಾ ಕಮಿಷನರ್ ರಘುನಂದನ್, ಮೂಡಾ ನಗರ ಯೋಜನಾ ಸದಸ್ಯ ಶಿವರಾಮಯ್ಯ, ಕಾರ್ಯದರ್ಶಿ ಪ್ರಸನ್ನಕುಮಾರ್ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಎಂ ಪತ್ನಿಗೆ ನೀಡಿದ ಸೈಟ್ ದಾಖಲೆಯನ್ನು ಅಧಿಕಾರಿಗಳು ತಂದಿದ್ರು. ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿನ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇಡಿ ವಿಚಾರಣೆಯಿಂದ ಈಗ ಮೂಡಾ ಅಧಿಕಾರಿಗಳಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ಮೂಡಾ ಲೆಕ್ಕ ಅಧಿಕಾರಿ ಮಂಜುಳಾ, ಕಮಿಷನರ್ ಮಾಜಿ ಪಿಎ ಪ್ರಶಾಂತ್, ಹಾಗೇನೆ ಕಮಿಷನರ್ ಸೆಕ್ಷನ್ ಡಾಟಾ ಆಪರೇಟರ್ ಚಂದ್ರು ವಿಚಾರಣೆಗೆ ಅಂತ ಹೇಳಿ ಬಂದಿದ್ದಾರೆ. ಇಡಿ ಅಧಿಕಾರಿಗಳ ಭೇಟಿ ಮಾಡಿ ತೆರಳಿದ್ದಾರೆ ಮೂಡಾ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ. ಮಧ್ಯಾಹ್ನ ಮತ್ತೆ ನೀವು ಬರಬೇಕು ವಿಚಾರಣೆಗೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ, ಇಡಿ ಅಧಿಕಾರಿಗಳು. ಹೀಗಾಗಿ ಮತ್ತೆ ಮಧ್ಯಾಹ್ನ ನಾನು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಇಡಿ ಕಚೇರಿಯಿಂದ ಮಂಜುಳಾ ಅವರು ತೆರಳಿದ್ದಾರೆ. ಒಂದು ಕಡೆ ಲೋಕಾಯುಕ್ತ ವರದಿ ನಿನ್ನೆ ಕೋರ್ಟಿಗೆ ಸಬ್ಮಿಟ್ ಆಗಿದೆ. ಅದರಲ್ಲಿ ಸಿಎಂ ಹಾಗೇನೆ ಅವ್ರ ಕುಟುಂಬಸ್ಥರ ಯಾವ ಪಾತ್ರವೂ ಇಲ್ಲಿ ಇಲ್ಲ, ಯಾವುದೇ ಪ್ರಭಾವ ಬಳಸಿಲ್ಲ ಅಂತ ಕ್ಲೀನ್ ಚಿಟ್ ನೀಡಲಾಗಿತ್ತು. ಈ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಆಯಿತು, ವಾಟ್ ನೆಕ್ಸ್ಟ್ ಅಂತ ಸಹಜವಾಗಿ ಕುತೂಹಲ ಇತ್ತು. ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲ ಅಧಿಕಾರಿಗಳದ್ದೇ ಲೋಪ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತಲ್ಲ. ಈ ನಿಟ್ಟಿನಲ್ಲಿ ಯಾರ್ಯಾರನ್ನ ವಿಚಾರಣೆಗೆ ಕರೆಸಿದ್ದಾರೆ ಇಡಿ ಅವರು? ಶರ್ಮಿತಾ, ಏನು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾಲ್ವರು ಆರೋಪಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕ ಬಳಿಕ ಇದೀಗ ಇಡಿ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು. ಈಗ ಖುದ್ದು ಏನು ಅಧಿಕಾರಿಗಳಾದಂತಹ ಅಂದ್ರೆ ಮೂಡಾ ಆಯುಕ್ತರಾದ ರಘುನಂದನ್ ಸೇರಿದಂತೆ ಮಂಜುಳಾ ಹಾಗೂ ಯೋಜನಾ ಅಧಿಕಾರಿಗಳು ಹಾಗೂ ಭೂ ಸ್ವಾಧೀನ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಕಿಸ್ರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನು ಏನಿತ್ತು ಅದನ್ನು ವಶಪಡಿಸಿಕೊಂಡು 14 ಸೈಟ್ಗಳನ್ನ ಕೊಡುವಾಗ ಯಾವೆಲ್ಲ ದಾಖಲೆಗಳನ್ನ ಮೂಡಾದಲ್ಲಿ ಪಡೆದುಕೊಳ್ಳಲಾಗಿತ್ತು ಎಂಬ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಆ ದಾಖಲೆಗಳನ್ನ ಕೇಳಿರುವಂತದ್ದು. ಸದ್ಯ ಈಗ ಇಡಿಯಲ್ಲಿ ಅವರಿಗೆ ಡ್ರಿಲ್ ಮಾಡಲಾಗ್ತಿದೆ. ಯಾವೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಸೈಟ್ ಕೊಟ್ಟಿದ್ದೀರಾ, ಯಾವೆಲ್ಲ ಅಂಶಗಳ ಮೇಲೆ ಸೈಟ್ ಅನ್ನ ಕೊಡಲಾಗಿದೆ ಅಂತ. ಯಾಕೆಂದ್ರೆ ಈಗ ಇರುವಂತಹ ಅಧಿಕಾರಿಗಳು ಹಿಂದೆ ಇರಲಿಲ್ಲ, ಹಾಗಾಗಿ ಯಾವೆಲ್ಲ ದಾಖಲೆಗಳು ಸದ್ಯ ಲಭ್ಯವಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಅವರಿಗೆ ನೋಟಿಸ್ ಕೊಟ್ಟು ಡ್ರಿಲ್ ಅನ್ನ ಮಾಡ್ತಾ ಇರೋದು. ಶರ್ಮಿತಾ.